ಆತ್ಮೀಯರೇ ನಮಸ್ಕಾರ. ಸತ್ಯಶುದ್ಧ ಕಾಯಕ ಅಂದ್ರೇನು? ಸಿದ್ದೇಶ್ವರ ಸ್ವಾಮೀಜಿಗಳು ಅದ್ಭುತವಾಗಿ ವಿವರಿಸಿದ್ದಾರೆ. ಬನ್ನಿ ಆ ಬಗ್ಗೆ ನೋಡೋಣ. ನಾವು ಮಾಡೋ ಪ್ರತಿಯೊಂದು ಕೆಲ್ಸನೂ ನಿಜವಾದ ಕಾಯಕ ಅಂತ ಅನ್ಸ್ಕೊಳ್ತಾ ಸ್ವಾಮೀಜಿಗಳು ಇದೇ ಪ್ರಶ್ನೆಯಿಂದ ಮಾತು ಶುರು ಮಾಡ್ತಾರೆ. ಹಾಗಾದ್ರೆ ಬನ್ನಿ ಈ ಅದ್ಭುತ ತತ್ವಶಾಸ್ತ್ರದ ಒಂದೊಂದು ಅಂಶವನ್ನು ಸರಳವಾಗಿ ಅರ್ಥ ಮಾಡಿಕೊಳ್ಳೋಣ. ಈ ಬೋಧನೆಯ ಅಡಿಪಾಯವೇ ಸತ್ಯ ಶುದ್ಧ ಕಾಯಕ, ಅಂದ್ರೆ ಸತ್ಯ ಮತ್ತು ಶುದ್ಧತೆಯಿಂದ ಕೂಡಿದ ಕೆಲಸ. ಇದ್ರಲ್ಲಿ ಮೊದಲನೆಯದ್ದು ಸತ್ಯ, ಅಂದ್ರೆ ಯಾರ್ ನೋಡ್ಲಿ ಬಿಡ್ಲಿ ನಮ್ಮ ಕೆಲ್ಸದಲ್ಲಿ ಪ್ರಾಮಾಣಿಕತೆ ಇರಬೇಕು. ಇನ್ನು ಶುದ್ಧ ಭಾವ, ನಮ್ಮ ಉದ್ದೇಶ ಶುದ್ಧವಾಗಿದ್ರೆ ಆ ಕೆಲ್ಸದ ಅರ್ಥನೇ ಹೇಗೆ ಬದಲಾಗತ್ತೆ ನೋಡಿ. ನಿಜವಾದ ಕೆಲ್ಸದಲ್ಲಿ ಬೇರೆ ಪ್ರತಿಫಲ ಬೇಕಿಲ್ಲ, ಆ ಕೆಲ್ಸ ಮಾಡೋದ್ರಲ್ಲೇ ಒಂದು ಖುಷಿ ಇರುತ್ತೆ ಅಲ್ವಾ? ಒಬ್ಬ ಕಸಗುಡ್ಸೋರು ಕೇವಲ ಸ್ವಚ್ಛತೆಗಾಗಿ ಆ ಕೆಲ್ಸ ಮಾಡಿದ್ರೆ ಅದೇ ದೈವಿಕ ಸೇವೆ ಆಗುತ್ತೆ. ಮುಖ್ಯವಾದ ವಿಚಾರ ಅಂದ್ರೆ ನಾನು ಮಾಡಿದೆ ಅನ್ನೋ ಅಹಂ ಇರಬಾರ್ದು. ಈ ಮಾತು ಅದನ್ನೇ ಹೇಳುತ್ತೆ. ತಾಯಿ ತನ್ನ ಮಗುವಿನ ನೋಡಿಕೊಳ್ಳೋ ಹಾಗೆ, ಅಲ್ಲಿ ಯಾವ ನಿರೀಕ್ಷೆನೂ ಇರಲ್ಲ, ಅದುವೇ ಶುದ್ಧ ಕಾಯಕ. ಹಾಗಾದ್ರೆ ಶುದ್ಧ ಕಾಯಕಕ್ಕೆ ವಿರುದ್ಧವಾದದ್ಯಾವುದು? ಅದುವೇ ಆಸೆ, ಅಂದರೆ ದುರಾಸೆ. ಈ ದುರಾಸೆ ಪ್ರಕೃತಿಯ ಶುದ್ಧ ಕೊಡುಗೆಗಳನ್ನ ಹೇಗೆ ಹಾಳು ಮಾಡುತ್ತೆ ಅನ್ನೋದಕ್ಕೆ ಈ ಉದಾಹರಣೆಗಳನ್ನ ನೋಡಿ. ಕೆಲ್ಸದಲ್ಲಿ ಪ್ರಾಮಾಣಿಕತೆ ಇಲ್ಲ ಅಂದ್ರೆ ನಾವು ಮಾಡೋ ಪೂಜೆಗೂ ಅರ್ಥ ಇರಲ್ಲ. ಮೊದಲು ಜೀವನದಲ್ಲಿ ಶುದ್ಧತೆ ಬೇಕು. ಸ್ವಾಮೀಜಿಗಳು ರೈತರಿಗೆ ನಿಜವಾದ ಶ್ರೀಮಂತಿಕೆ ಅಂದ್ರೆ ಏನು ಅಂತ ತಿಳಿಸ್ಕೊಡ್ತಾರೆ. ಅದರ ದಾರಿ ಇಲ್ಲಿದೆ. ಹೊಲದಲ್ಲಿ ಬೆಳೆದ ಟೊಮೆಟೊ ತಿನ್ನೋ ರೈತನೇ ನಿಜವಾದ ಶ್ರೀಮಂತ, ಸಾಸ್ ಕೊಂಡ್ಕೊಳ್ಳೋನಲ್ಲ. ಭೂಮಿ ಅನ್ನೋದು ಒಂದು ಜೀವಂತ ಬ್ಯಾಂಕ್ ಇದ್ದ ಹಾಗೆ, ಪ್ರೀತಿಯಿಂದ ದುಡಿದ್ರೆ ಅದು ಯಾವತ್ತೂ ಕೈಬಿಡಲ್ಲ. ಹಾಗಾದ್ರೆ ಜಗತ್ತಿನ ನಂಬರ್ 1 ಶ್ರೀಮಂತ ಯಾರು? ಅದು ಸ್ವಾವಲಂಬಿ ರೈತ. ಆರೋಗ್ಯ, ಶಾಂತಿಯೇ ಅವನ ಸಂಪತ್ತು. ಸೊ ಒಟ್ಟಾರೆಯಾಗಿ ಹೇಳೋದಾದ್ರೆ ನಮ್ಮ ಕೆಲಸದಲ್ಲಿ ಪ್ರಾಮಾಣಿಕತೆ, ಸರಳತೆವಿರಬೇಕು, ಸಂತೋಷ ಅಲ್ಲೇ ಸಿಗುತ್ತೆ. ಹಾಗಾದ್ರೆ ನಮ್ಮ ದಿನನಿತ್ಯದ ಕೆಲಸದಲ್ಲಿ ಎಷ್ಟು ಸತ್ಯ ಶುದ್ಧತೆ ಇದೆ ಯೋಚಿಸ್ಬೇಕಲ್ವಾ? ಕಟ್ಟೆ ಎರ್ರಿಸ್ವಾಮಿಯವರ ಮಾತಿನಂತೆ, ನಾನು ಹುಡುಕುತ್ತಿರುವುದು ಅದು ನನ್ನನ್ನು ಹುಡುಕುತ್ತಿದೆ.